ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಡೋನಿ ಗ್ರಾಮದ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಿಡೋನಿ ಗ್ರಾಮದ ಶಿವಪಾರ್ವತಿ ಜಾತ್ರೆಗಾಗಿ ಮುಕ್ತ ರನ್ನಿಂಗ್ ರೇಸನ್ನು ಇಟ್ಕೊಂಡಿದ್ದರು. ಅದರಲ್ಲಿ ಸ್ಪರ್ಧಿಗಳಾಗಿ ಬಂದಂಥ ಕ್ರೀಡಾಪಟುಗಳನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅವರು ಏನಾಗಿದೆ ಏನಿಲ್ಲ ಅನ್ನೋದು ಅವರ ಮಾತಿನ ಕೇಳೋಣ. ಸರ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಉಮೇಶ್ ಯಾದವ್ ಅಂತಂದು. ನಾವು ಯಾದವ್ ಸ್ಪೋರ್ಟ್ಸ್ ಕ್ಲಬ್ ಬದಾಮಿಯಿಂದ ಬರ್ತಾ ಇದ್ದೀವಿ. ಬದಾಮಿಯಿಂದ ಬರ್ತಾ ಇದ್ದೀವಿ. ಇವಾಗ ನಮ್ಮಲ್ಲಿ ಇರುವಂಥ ಒಂದು ವಿದ್ಯಾರ್ಥಿನಿಗೆ ಪ್ರಥಮ ಸ್ಥಾನ ಗಳಿಸಿಕೊಂಡಿದ್ದಾಳೆ. ಇವಳ ಹೆಸರು ಪೂಜಾ ಮನ್ನೂರ್ ಅಂತ ಅಂದು. ಹಾಗೆ ಇವಳು 7ನೇ ಸ್ಥಾನ ಗಳಿಸಿಕೊಂಡಿದ್ದಾಳೆ. ಇವಳ ಹೆಸರು ಪ್ರಿಯಾಂಕಾ ಹೊಸರು ಅಂತ ಅಂದು. ಈಗ ಇವಳು 8ನೇ, ಇವಳು ಈಗ 9th ಓದ್ತಿದ್ದಾಳೆ. ಇವಳು ಈಗ 8th ಓದ್ತಿದ್ದಾಳೆ. ಹಾಗೆ ಇವಳು ದೇವಕಿ ಚಿಮನಕಟ್ಟಿ ಅಂದ್ಬಿಟ್ಟು ಇವ್ರು 3 ಜನ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಈಗಾಗಲೇ ನೀವು ಸರ್ ಎಷ್ಟು ಸ್ಪೋರ್ಟ್ಸ್ ಒಳಗೆ ರನ್ನಿಂಗ್ ಒಳಗೆ ನೀವು ಭಾಗವಹಿಸಿರೋ ಅಂದಾಜು ಅಂದ್ರೆ ಸರ್, ಈಗ ದಸರಾ ಕ್ರೀಡಾಕೂಟ ಆಗಿರ್ಬೋದು, ಶಾಲಾ ಕ್ರೀಡಾಕೂಟ ಆಗಿರ್ಬೋದು. ಹಾಗೆ ಈಗ ಹೇಗೆ ನಾವು ಜಾತ್ರೆಯಲ್ಲಿ ನಿಡೋನಿ ಗ್ರಾಮದವರು ಆಯೋಜಿಸಿಕೊಂಡಿದ್ದಾರೆ, ಹಾಗೆ ಸಾಕಷ್ಟು ಗ್ರಾಮಗಳಲ್ಲಿ ನಾವು ನಮ್ಮ ವಿದ್ಯಾರ್ಥಿನಿಯರು ಪಾಲ್ಗೊಂಡು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನೀವು ಈಗ ಮೊದಲೇ ಸಾರಿ ಬರ್ತಾ ಇದ್ದೀರಲ್ಲ? ಹಾಂ, ನಿಡೋನಿಗೆ ಪ್ರಥಮ ಸ್ಥಾನ. ಹೆಂಗೆ ಗೊತ್ತಾಯ್ತು ಸರ್ ನಿಮ್ಗೆ ಇಲ್ಲಿ ಸ್ಪೋರ್ಟ್ಸ್ ಇದೆ ಅಂತ? ನಮ್ಮಲ್ಲಿ ಇರುವಂಥ ಒಂದು ಸ್ಪೋರ್ಟ್ಸ್ ಹುಡುಗರು ಇದ್ದಾರೆ ನಮ್ಮಲ್ಲಿ, ನೀಲು ಅಂತ ಒಂದು ಬಂಕ್ನಿ ಹುಡುಗರು. ಅವರು ನಮ್ಮಲ್ಲಿ ಯಾವುದೋ ಕ್ಲಬ್ನಾಗ ಇದನ್ನು ಮಾಡಿರ್ತಾರೆ ರೀ, ಪ್ರಾಕ್ಟೀಸಲ್ಲಿ ಡೈಲಿ ಬರ್ತಾರೆ. ಅವರಿಗೆ ಅಡ್ವರ್ಟೈಸ್ಮೆಂಟ್ ಅಂದರೆ ಅವರು ಆಯಾ ವಿಭಾಗಕ್ಕೆ ಆಯಾ ಇದಕ್ಕೆ ಹೋಗಿ, ಅಂದರೆ ಬಾಗಲಕೋಟೆ ಡಿಸ್ಟಿಕ್ಕಿಗೆ ಹೋಗಿ ಅವರು ಏನು ಮಾಡಿದ್ರು, ಪಾಲ್ಗೊಂಡಿದ್ರು. ಅವರಿಗೆ ಅಡ್ವರ್ಟೈಸ್ಮೆಂಟ್ ಗೊತ್ತಾಯಿತು. ಅವ್ರು ನಮ್ಗೆ ಏನು ಮಾಡಿದ್ರು, ನಮ್ಮ ಮೊಬೈಲಿಗೆ ಜಾಹೀರಾತು ಅಂದ್ಬಿಟ್ರು. ಹಿಂಗೆ ಸರ ನಿಡೋನಿಯಲ್ಲಿ ನಾವು ಸ್ಪೋರ್ಟ್ಸಿಗೆ ಹೊಂಟಿದ್ದೀವಿ, ಅದು ಪೂಜಾನ ವಾಪಸ್ ನಿಮ್ಮ ಹುಡುಗರನ್ನ ಕರ್ಕೊಂಡ್ಬರ್ತಿದ್ದಾರೆ. ಅವರಿಂದ ನಮಗೆ ಇದೊಂದು ನೆರವಾಯಿತು. ಸಿಸ್ಟರ್, ನೀವು ಹೇಳಿ, ನಿಮಗೆ ಅನುಭವ ಯಾವ ಥರ ಆಯಿತು? ಇಲ್ಲಿ ಮೊದಲ ಸಾರಿ ಬಂದಿದ್ರಿ ನಮ್ಮ ಜಾತ್ರೆಗೆ. ಚೆನ್ನಾಗಿರೋದು ಹೇಳ್ರಿ. ಪ್ರಥಮ ಸ್ಥಾನ ಪಡೆದಿದ್ರಿ, ನಿಮ್ಮ ಅನುಭವ ಹೇಳ್ರಿ. ಪೂಜಾ, ನೀವು ಎಲ್ಲಿ ಕಲ್ತಿದ್ರಿ? ಯಾವ ಶಾಲೆ ಕಲ್ತಿದ್ರಿ? ಸ್ಕೂಲು SBC ಗರ್ಲ್ಸ್ ಸ್ಕೂಲ್ ಬಾದಾಮಿಯಲ್ಲಿ ಕಲ್ತ. 9th ಸ್ಟ್ಯಾಂಡರ್ಡ್. ನಿಮಗೆ ರನ್ನಿಂಗ್ನಲ್ಲಿ ರನ್ನಿಂಗ್ ಮಾಡ್ಬೇಕಂತೇಳಿ ಯಾವಾಗ ಆಸಕ್ತಿ ಇತ್ತು, ಇಂಟ್ರೆಸ್ಟ್ ಯಾವಾಗ ಬಂತು? 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್ದಿಂದ ಬಂತು. ನಿಮ್ಮ ಗುರುಗಳು, ಕೋಚಿಂಗ್ ಗುರುಗಳು ಯಾವಾಗ ಸಂಪರ್ಕ ಮಾಡಿದ್ರಿ? 8th ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ದಿಂದ ನಿಮ್ಮ ಗುರು ಕೋಚಿಂಗ್ ಅವರ ಹೆಸರು ಯಾರು? ಉಮೇಶ್ ಯಾದವ್. ಉಮೇಶ್ ಯಾದವ್ ಅವರು ನಿಮಗೆ ಸಂಪರ್ಕ ಆಯಿತು. ಅಲ್ಲಿಂದ ನಿಮಗೆ ಈಗ ರನ್ನಿಂಗ್ನಲ್ಲಿ ಆಸಕ್ತಿ ಬಂದು ಈಗ ಎಷ್ಟು ಮ್ಯಾಚ್ನಲ್ಲಿ ನೀವು ಹೋಗಿ ರನ್ನಿಂಗ್ನಲ್ಲಿ ಹೋಗಿ ಎಷ್ಟು ನೀವು ಪ್ರಶಸ್ತಿಗಳನ್ನು ಪಡೆದಿರ್ಬೋದು? ಈಗ ಒಂದು 5-6 ಇದ್ರೊಳಗೆ ಪ್ರಶಸ್ತಿ ಬಂದಿದೆ. ಒಟ್ಟು ಇಲ್ಲಿವರೆಗೆ ಒಂದು ಅಂದಾಜು ಎಷ್ಟು ನೀವು ಸ್ಪೋರ್ಟ್ಸ್ನಾಗ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದಾಜು? ಈಗ ನಮ್ಮ ಥರ ನೀವು ಎಷ್ಟು ಹೋಗಿದ್ರಿ? 1-8 ಸ್ಪೋರ್ಟ್ಸ್ನಲ್ಲಿ ನೋಡಿ ಎಲ್ಲ ಚಲೋ ಮಾಡಿದ್ರಿ. ಇದು ರನ್ನಿಂಗ್ 8th ಚಲೋ ಮಾಡಿದ್ರಿ. ನೀವು ನಿಮ್ಮ ಹೆಸರು? ಪ್ರಿಯಾಂಕಾ. ನೀವು ಎಷ್ಟು ರನ್ನಿಂಗ್ನಲ್ಲಿ ಈಗ ಬಂದಿರಿ ಇಲ್ಲಿ? 7th. 7th ಬಂದಿರಿ. ಕೋಚರು ಉಮೇಶ್ ಯಾದವ್. ಈಗಾಗಲೇ ಪ್ರಶಸ್ತಿ ಎಷ್ಟು ಬಂದಿರ್ಬೋದು ನಿಮಗೆ? ಒಂದು 5-6 ಬಂದಿದ್ದಾವೆ. ರಾಜ್ಯ ಮಟ್ಟದ ಬಂದಿದ್ದಾವೆ ಯಾವ? ಧನ್ಯವಾದಗಳು. ನೀವು ನಿಡೋನಿ ಗ್ರಾಮಕ್ಕೆ ನೀವು ಇವತ್ತು ಶಿವಪಾರ್ವತಿ ಜಾತ್ರೆಗೆ ಬಂದಿದ್ದೀರಿ. ಇಲ್ಲಿನ ವ್ಯವಸ್ಥೆ ಅದ್ರ ಬಗ್ಗೆ ಒಂದು ಚೆನ್ನಾಗಿದೆ ವ್ಯವಸ್ಥೆ. ನಾನು ಇದ್ದು ಹೇಳ್ಬೇಕಂದ್ರೆ ಇಲ್ಲಿ ನಿಡೋನಿ ಗ್ರಾಮದವ್ರಿಗೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಬಂದಂಥ ಕ್ರೀಡಾಪಟುಗಳಿಗೆ ಅವರು ಇರೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೂ ಹಲವಾರು ಒಂದು ವ್ಯವಸ್ಥೆನೂ ಅವ್ರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದ ತಿಳಿಸಕ್ಕೆ. ಸರ್, ಯಾವರಿಂದ ಬಂದಿರಿ ಈಗ ನೀವು? ನಾವು ಕಚ್ಚಿದೋಣಿಯಿಂದ ಬಂದಿವ್ರಿ ಸರ್. ಕಚ್ಚಿದೋಣಿ ಯಾವುದು? ಬಾಗಲಕೋಟೆ ಡಿಸ್ಟಿಕ್, ಬಾಗಲಕೋಟೆ ತಾಲೂಕು. ಬಾಗಲಕೋಟೆ ಡಿಸ್ಟಿಕ್ದಿಂದ ಕಚ್ಚಿಡೋಣಿ ಗ್ರಾಮದಿಂದ ಇಲ್ಲಿ ಬಂದಿರಿ. ಇಲ್ಲಿ ಜಾತ್ರೆ ವ್ಯವಸ್ಥೆ ಹೆಂಗದ ರೀ ಸರ್? ಚಲೋ ಐತಿ ಜಾತ್ರೆ ವ್ಯವಸ್ಥೆ. ನಿಮಗೆ ಇಲ್ಲಿ ಜಾತ್ರೆದು ಹೆಂಗೆ ಗೊತ್ತಾಯ್ತು ಸ್ಪೋರ್ಟ್ಸ್ ಐತೆ ಅಂದ್ರೆ? ನಮಗೆ ಪ್ಲಾಮ್ ಟ್ಯಾಕ್ಸ್ ಬಿಟ್ಟಿದ್ರಿ ನಮಗೆ. ಬಿಟ್ಟಿದ್ರು, ಆ ಮೂಲಕ ನೀವು ಬಂದು ಇಲ್ಲಿ ಬಂದಿರಿ. ಈಗ 2 ದಿನ ಐತೇನ್ರಿ ಸರ್ ಬಂದು? ಇವತ್ತು ಬಂದಿರಿ. 2ನೇ ಏನು ಗಳಿಸಿದಲ್ರಿ? 2ನೇ ನಂಬರು ಸ್ಥಾನ ಪಡೆದ. ಎಷ್ಟು ಮೀಟ್ರ್ ಓಟ್ರಿ? 3 ಕಿಲೋಮೀಟ್ರ್ ಓಟದಲ್ಲಿ 2 ನಂಬರ್. ಯಾರ ಹೆಸರು ಹೇಳ್ರಿ? ನಾಯಕ ಉಮೇಶ್ ಎಲಿಕೇರಿ. ನಿನ್ನ ಹೆಸರೇನು ಹೇಳು? ತಾಯಕ್ಕ. ಯಾವರು? ಕಚ್ಚಿಡೋಣಿ. ಎಷ್ಟು ಕಿಲೋಮೀಟ್ರ್ ಓಟ್ ಮಾಡಿದ್ರಿ? 3 ಕಿಲೋಮೀಟ್ರ್. ಎಷ್ಟನೇ ಸ್ಥಾನ ಬಂತು? 2ನೇ ಸ್ಥಾನ. ನಿಮ್ಮ ಇನ್ನೂ ಚಿಕ್ಕ ವಯಸ್ಸು ಸರ್. ಈಗ 6ನೇ ಕ್ಲಾಸ್. 6ನೇ ಕ್ಲಾಸ್. ಎಲ್ಲಿ ಹೋದ್ರೂ ಈಗ ಪ್ರೈಸ್ ಬಿಟ್ಟು ಬಂದಿಲ್ಲ ಸರ್. ಒಳ್ಳೆ ವ್ಯವಸ್ಥೆ ಆಯ್ತು ಸರ್. ಮತ್ತೆ ಬೇರೆ ಬಿಟ್ಟು ಓಡ್ತಾರೆ ಸರ್. ಒಳ್ಳೆ ಸಾಧನೆ ಮಾಡತ್ತೆ. ಧನ್ಯವಾದ ಸರ್. ಮಗು, ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಪ್ರಿಯಾಂಕಾ. ಯಾವರು? ನಾವು ಬಳ್ಳಾರಿ ಜಿಲ್ಲೆಯಿಂದ ಇಲ್ಲಿಗೆ ಬಂದ್ರಿ. ನಿಮಗೆ ಈಗ ಜಾತ್ರೆ ಇಲ್ಲಿ ರನ್ನಿಂಗ್ ರೇಸ್ ಇದೆ ಅಂತ ಯಾಕೆ ಗೊತ್ತಾಯ್ತು? ನಮಗೆ ನಮ್ಮ ಸೀನಿಯರ್ ಅವರು ಶೇರ್ ಮಾಡಿದ್ರು ಫೋಟೋನ. ಸೊ ಹಾಗಾಗಿ ನಾವು ಎಲ್ಲ ಕಡೆ ಹೋಗ್ತಿರ್ತೀವಿ, ಓಡಕ್ಕೆ ಈ ಥರ ಎಲ್ಲ ನಡೆಸ್ತಾ ಇರಲ್ಲ. ಸೊ ಎಲ್ಲ ಟೂರ್ನಮೆಂಟ್ಸ್ಗೆ ಅಲ್ಲೆಲ್ಲ ನಾವು ಹೋಗ್ತಾ ಇರ್ತೀವಿ.
ಸೊ ನಾನು ಮಂಗಳೂರಿಂದನೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮಂಗಳೂರು. ಹಾಂ, ಮಂಗಳೂರಲ್ಲಿ ನೀವು ಇದ್ದಿದ್ದು. ಈಗ ರನ್ನಿಂಗನ್ನು ಮತ್ತು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ರಿ? ನಾನು 6ನೇ ಕ್ಲಾಸಲ್ಲಿ ಇದ್ದಾಗಿಂದನೇ ಮಾಡ್ತಿದ್ದೀನಿ ರನ್ನಿಂಗ್. ಇಲ್ಲಿವರೆಗೆ ಎಷ್ಟು ಸ್ಪೋರ್ಟ್ಸ್ ಆಗಿರ್ಬೋದು ನಿಮ್ದು? ಸ್ಟೇಟ್, ನ್ಯಾಷನಲ್ ಪಾರ್ಟಿಸಿಪೇಷನ್ ಮಾಡಿದ್ದೀನಿ. ನ್ಯಾಷನಲ್ ಮಾಡಿದ್ರೆ ಪಾರ್ಟಿಸಿಪೇಷನ್ ಮಾಡಿದ್ದೀನಿ ಅಷ್ಟೇ. ಪಾರ್ಟಿಸಿಪೇಷನ್ ಮೆಡಲ್ ಆಗಿಲ್ಲ, ಪಾರ್ಟಿಸಿಪೇಷನ್ ಆಗಿದೆ. ಮಾಡಿದ್ರಿ. ಹಾಂ, ಇಲ್ಲಿವರೆಗೆ ಪ್ರಶಸ್ತಿ ಸುಮಾರು ಬಂದಿರ್ಬೋದು. ಹಾಂ ಬಂದಿದೆ, ಸುಮಾರು ಬಂದಿದೆ ಸರ್. ಆಯ್ತು, ಈಗ ಬಳ್ಳಾರಿಯಿಂದ ಬಂದಿದ್ದೀರಿ. ಹಾಂ ಸರ್. ನಿಮ್ಮ ಈ ಕ್ರೀಡೆ ಇನ್ನಷ್ಟು ಯಶಸ್ವಿ ಪಯಣದತ್ತ ಸಾಗಲಿ ಅಂತ ಹೇಳುತ್ತಾ ನಮ್ಮ ಜೊತೆ ಸಂದರ್ಶನಕ್ಕೆ ಭಾಗವಹಿಸಿದಂಥ ಬಳ್ಳಾರಿಯ ಪ್ರಿಯಾಂಕ್ ಅವರಿಗೆ ಶುಭವಾಗಲಿ. ನಿಮ್ಮ ಹೆಸರು ಹೇಳಿ. ಮೈ ನೇಮ್ ಇಸ್ ಪ್ರತಿಜ್ಞಾ ಬದ್ರಿನಾಥ್ ಮಡ್ಡಿ. ಹಾಂ, ಎಲ್ಲಿಂದ ಬಂದಿದ್ದೀರಿ? ಐ ಆಮ್ ಕೇಮ್ ಟು ಚಿಕ್ಕೋಡಿ ಫಾರ್ ರನ್ನಿಂಗ್. ಲೌಡ್ಲಿ ಜಾಸ್ತಿ. ಹಾಂ, ಜಾಸ್ತಿ ಮಾತಾಡೋದು ಏನು ಪರವಾಗಿಲ್ಲ. ಹಾಂ, ನಿಮಗೆ ಇದು ಹೆಂಗೆ ಗೊತ್ತಾಯಿತು? ಇದು ಮೆಸೇಜ್ ಹೆಂಗೆ ಗೊತ್ತಾಯಿತು ಇಲ್ಲಿ ಸ್ಪೋರ್ಟ್ಸ್ ರನ್ನಿಂಗ್ ಇದೆ ಅಂತೇಳಿ? ಫಾರ್ ಮಿ ಟೋಲ್ಡ್ ಮೈ ಕೋಚ್. ಹಾಂ ಹಾಂ. ಈಗ ಎಷ್ಟು ಸ್ಪೋರ್ಟ್ಸ್ ಆಗಿದಾವೆ ನಿಮ್ಮ? ಐ ಡಿಡ್ ಆಲ್ ಸ್ಪೋರ್ಟ್ಸ್. ಹಾಂ, ಬೇರೆ ದೇರ್ ಆರ್ ನಾ ದೇ ಐ ಗೋನ್. ಎಷ್ಟು ಪ್ರಶಸ್ತಿಗಳು ಬಂದಿರ್ಬೋದು? ಕೇಮ್ ನಾ 2030. ಎಷ್ಟು ವರ್ಷ ಇದು ರನ್ನಿಂಗ್ ಮಾಡ್ಬೇಕಂತೇಳಿ ನಿಮ್ಗೆ ಆಸಕ್ತಿ, ಇಂಟ್ರೆಸ್ಟ್ ಯಾವಾಗ ಬಂತು? ಮೈ ಫಾದರ್ ಟೋಲ್ಡ್ ಟು ಡೂ ದಿಸ್, ದ್ಯಾಟ್ಸ್ ಐ ಡಿಡ್. ಹಾಂ ಹಾಂ. ಓಕೆ ಓಕೆ. ಇಲ್ಲಿ ನಿಡೋನಿ ಗ್ರಾಮದಲ್ಲಿ ನಡೆಯುವಂಥ ರನ್ನಿಂಗ್ ಸ್ಪೋರ್ಟ್ಸಲ್ಲಿ ನೀವು ಎಷ್ಟನೇ ಸ್ಥಾನವನ್ನು ಪಡೆದಿರಿ ಈಗ? 8th ಪ್ಲೇಸ್. 8th ಪ್ಲೇಸ್. ಈಗ ಮುಂದೆ ನೆಕ್ಸ್ಟು ಯಾವ ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ? ಫಾರ್ ಸ್ಟೇಟ್ ಲೆವೆಲ್. ಸ್ಟೇಟ್ ಲೆವೆಲ್ ಎಲ್ಲಿ? ಚಿಕ್ಕಮಗಳೂರು. ಚಿಕ್ಕಮಗಳೂರು ಅಂಟಿದ್ದೀರಿ. ಧನ್ಯವಾದ. ನಿಮ್ಮ ಕೋಚರು ಯಾರು? ಸಂದೀಪ್ ಸರ್. ಹಾಂ. and my brother is ಸತೀಶ್ ದಾದಾ and my father ಬದ್ರಿನಾಥ್. ಹಾಂ. ನಿಮ್ಮ ಏಮ್ ಏನು? ಎಷ್ಟು ಕಿಲೋಮೀಟರ್ನ ಸಾಧಿಸಬೇಕು, ರೀಚ್ ಮಾಡ್ಬೇಕು ಅನ್ನೋದು ಇದೆ? for 5 kilometer. 440 किलोमीटर 5 kilometer. 5 किलोमीटर. ओके, थैंक यू. नमस्ते दोस्तों, आज मैं ये निडोनी स्पेशल न्यूज़ से बात कर रहा हूँ. यहाँ ये बीजापुर डिस्ट्रिक्ट और बबलेश्वर तालुका निडोनी ग्राम में हर साल में चलता है त्यौहार, जो शिव शंकर बोलता है हिंदी में, जो शिवा गंगे गौरी का त्यौहार चलता है. हर साल में जो क्रीड़ा चालू होता है, जो खेल चलता है, कबड्डी, रनिंग, सभी वो जो तालीम का, कुश्ती का, सभी का स्पोर्ट्स इधर ही चलता है. आपको कैसा पता चला भैया? हमें क्या है, हमारा व्हाट्सएप पे ग्रुप है. हाँ हाँ. तो उस ग्रुप पे जो ऑल इंडिया में जितने मैराथन है हाँ हाँ. तो सब उस ग्रुप पे आती है. हाँ. तो ये भी वैसे आई थी, इसलिए इधर का अरेंजमेंट कैसा है भैया? आप आ गए इधर, पहली बार आए ना? अरेंजमेंट तो अच्छा है, हाँ. लेकिन आने जाने के लिए आप बस नहीं थे. हाँ, बस नहीं थी, तकलीफ हुई थोड़ी. हाँ. फिर भी अच्छा हुआ. ठीक है. एक ही क्या है, ये तो केड़े गांव है. हाँ. थोड़ा ट्रांसपोर्ट का थोड़ा ये प्रॉब्लम चलता है. नहीं, बाकी तो नियोजन बहुत बाकी अच्छा था. आपका खाना व्यवस्था हाँ, खाना भी बहुत, सोने की व्यवस्था भी अच्छी अच्छे किए थी थे. और रूट भी बहुत अच्छा था. उनका जो पायलटिंग का जो नियोजन था वो भी बहुत अच्छा था. हाँ, ठीक है. अच्छी आप है. कितना स्पोर्ट्स में, रनिंग में आपने पार्टिसिपेट किया है अभी आज तक? अभी तो बहुत से खेलों में पार्टिसिपेट किया है और बहुत से खेलों में मेडल भी है. हाँ. नेशनल लेवल में भी मेडल्स है, स्टेट में भी मेडल्स है. और मतलब अलग अलग इवेंट अलग अलग पार्टिसिपेट भी करते हैं. ठीक है. आप ये इधर गांव में आप त्यौहार चल रहे थे, आप इधर रनिंग में कितना स्थान अभी आपका ये हो गए? अभी 6 किलोमीटर में मैं फर्स्ट हूँ. फर्स्ट हो. और ये सेकंड हुआ है. सर आपका नाम बताइए. उत्तम पाटिल. उत्तम पाटिल. आप कहाँ से आ गए सर? कोल्हापुर से आए हैं. हाँ. आपको कैसा ये जानकारी मिल गई आपको? जानकारी तो वो व्हाट्सएप ग्रुप पे मिल गया. हाँ, मिल गया. ठीक है. ಬಿಜಾಪುರ ಜಿಲ್ಲೆ ನಿಡೋನಿ ಗ್ರಾಮ ಬಬಲೇಶ್ವರ ತಾಲೂಕಿನಲ್ಲಿರುವುದೇ ಹಳ್ಳಿ ಸೊಗಡಿನ ಸಾಂಪ್ರದಾಯಿಕ ಆಟಗಳನ್ನು ನಿಮಗೆ ಇವತ್ತು ವಿಶೇಷವಾಗಿ ನನ್ನ ಚಾನಲ್ ಮೂಲಕ ತೋರಿಸ್ತಾ ಇದ್ದೀನಿ ಗೆಳೆಯರೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲ ಪೋಷಿತವಾಗಿ ಬಂದಂಥ ಪ್ರೋತ್ಸಾಹದಾಯಕವಾಗಿ ಕಲೆಯನ್ನು ಗುರುಸ್ತಾ ಇದ್ದರು. ಈ ಗ್ರಾಮೀಣ ಕಲೆಗಳು ಇಂದಿಗೂ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಜೀವಂತವಾಗಿವೆ. ನಶಿಸಿ ಹೋಗುತ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ಈ ಗ್ರಾಮೀಣ ಕಲೆಗಳು, ಈ ಸೊಗಡು, ಈ ಶಕ್ತಿ ಪ್ರದರ್ಶನಗಳು ಇವತ್ತು ಮಾಯವಾಗ್ತಾ ಹೋಗ್ತಾ ಇವೆ. ಹೀಗಾಗಿ ನಮ್ಮ ಹಿರಿಯರು, ನಮ್ಮ ಗ್ರಾಮದ ಹಿರಿಯರು ಅದಕ್ಕೆ ಉತ್ತೇಜನ ಕೊಟ್ಟು ಆ ಶಕ್ತಿ ಪ್ರದರ್ಶನಗಳನ್ನು, ಕುಸ್ತಿ, ಕಬಡ್ಡಿ, ಸಾಕಷ್ಟು
ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹೀಗಾಗಿ ಯುವ ತಂಡ ಇವತ್ತು ನಮ್ಮಲ್ಲಿ ಹುಟ್ಕೊಂಡಿದೆ, ಯುವ ಬಳಗ ಫ್ರೆಂಡ್ಸ್ ಗ್ರೂಪ್ ಅಂಥೇಳಿ. ಹೀಗಾಗಿ ಪ್ರತಿ ವರ್ಷ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾರೆ. ಈ ಸಂಗ್ರಾಮ ಕಲ್ಲು, ಹಿಡಿಕೆ ಕಲ್ಲು, ಗುಂಡು ಕಲ್ಲು ಭಾರ ಎತ್ತುವ ಸ್ಪರ್ಧೆ ಹಿಂದೆ ರಾಜ ಮಹಾರಾಜರ ಕಾಲದಿಂದ ಬಂದಂಥದ್ದು. ಯುದ್ಧದ ಕಾಲದಲ್ಲಿ ಬೇಕಾಗಿತ್ತು. ಶಕ್ತಿವಂತರನ್ನ, ಬಲಯುತ ಸೈನಿಕರು, ಬಲಯುತ ಸೈನ್ಯವನ್ನು ಸಜ್ಜುಗೊಳಿಸಲಿಕ್ಕೆ ಈ ಮೈಸೂರು ಇರ್ಬೋದು, ಎಲ್ಲ ರಾಜ ಮಹಾರಾಜರು ಕೂಡ ಈಗ ನೋಡ್ತಾ ಇದ್ದೀರ 100 kgಕ್ಕಿಂತ 1 ಕ್ವಿಂಟಲ್ಗಿಂತ ಭಾರ ಇರುವಂಥ ಗುಂಡು ಕಲ್ಲುಗಳನ್ನು ಎತ್ತಾಯಿದ್ರು. ಇದರಲ್ಲಿ ಹಲವಾರು kg ಹಾಗೂ ಹೆಸರಿಂದ ಕರಿತಾ ಇರ್ತೀವಿ. ಹನುಮಾನ್ ಕಲ್ಲು ಅಂತ ಕರಿತೀವಿ. ಅದು ನೈಸರ್ಗಿಕವಾಗಿರುವಂಥ ಕಲ್ಲು, ಯಾಕಂದರೆ ರೌಂಡ್ ಇರಲ್ಲ. ಹೀಗಾಗಿ ಅದನ್ನು ಕೂಡ ಎತ್ತುವುದು ಭಾಳ ಕಷ್ಟ. ಈಗ ಅದನ್ನು ಎತ್ತಿ ಭುಜದ ಮೇಲೆ ಇಟ್ಕೊಂಡು ಉಳಿಸುವಂಥದ್ದು ನಿಯಮ. ಕೆಲವೊಂದು ಆಟಗಳಲ್ಲಿ ಟೈಮ್ ಮೇಲೆ ಫಿಕ್ಸ್ ಇರುತ್ತೆ. ಕೆಲವೊಂದು ಆಟಗಳು ಒಟ್ಟು ಕಲ್ಲುಗಳನ್ನು ಎತ್ತುವುದು ಅಂತೇಳಿ ಇರುತ್ತೆ. ಆಯಾ ಗ್ರಾಮದ ಆಡಳಿತದ ಮೇಲೆ ಹೋಗುತ್ತೆ. ಈಗ ಹನುಮಾನ್ ಕಲ್ಲನ್ನು ಎತ್ತುತ್ತಾ ಇದ್ದಾರೆ. ಅದು ಚಪ್ಪಟೆ ಒಂಥರ ಯಾವುದೇ ಒಂದು ಆಕಾರ ಇರಲ್ಲ ಅದಕ್ಕೆ. ಹೀಗಾಗಿ ಅದು ತೂಕದಲ್ಲಿ ಮಾತ್ರ ಅಷ್ಟೇ ಇರುತ್ತೆ. ಅಂಥ ಎತ್ತುವ ಕೆಲವೊಂದಿಷ್ಟು ನಮ್ಮ ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯಲ್ಲಿ ಇನ್ನೂ ಬಲಶಾಲಿ ಯುವಕರು, ಬಲವಂತರು ಸಿಗ್ತಾ ಇದ್ದಾರೆ. ಇದು ನೀವು ನೋಡ್ತಾ ಇದ್ದೀರಿ, ಭಾರ ಎತ್ತುವ ಚೀಲ ಎತ್ತುವ ಸ್ಪರ್ಧೆ ಅಂತೇಳಿ. ಇದರಲ್ಲಿ ಶೀರ್ಷ ಮತ್ತು ಹಾರೆಗಳನ್ನು ಹಾಕಿ ಅಂದಾಜು 180 ಕಿಲೋ ಇದೆ. ಈಗ ಭಾರ ಎತ್ತುತ್ತಿರುವ ಚೀಲ ಪೈಲ್ವಾನರು ಎತ್ತಿರುವುದು 180 kg. ಇದನ್ನು ಚೀಲದಲ್ಲಿ, ಜೋಳದ ಚೀಲದಲ್ಲಿ ಹಾರಿಗಳನ್ನು ಹಾಕಿ ಕಬ್ಬಿಣಗಳನ್ನು ತುಂಬಿ 180 kg ಅದನ್ನು ಭರ್ತಿ ಮಾಡಿ ಅದನ್ನು ಇಟ್ಟಿರ್ತಾರೆ. ಯಾರಾದರೂ ಇದನ್ನು ಪೈಲ್ವಾನರು ಅದನ್ನು ಎತ್ತಿದ ನಂತರ ಮತ್ತೆ ಅದಕ್ಕೆ ತುಂಬಿ ಮತ್ತೆ ಯಾರಾದರೂ ಪ್ರಥಮ ಬರ್ಬೋದು. ಈಗ ನೋಡ್ತಾ ಇದ್ದೀರಿ, ಒಬ್ಬ ಮಹಾರಾಷ್ಟ್ರದಿಂದ ಬಂದಂಥ ವಿಶೇಷ ಕಲಾವಿದರು ನಿಮಗೆ ತೋರಿಸ್ತಾ ಇದ್ದೀನಿ. ಕಸರತ್ತನ್ನು ಯಾವುದೇ ಕೈಗಳನ್ನು ಬಳಸದೆ ಕೇವಲ ಮೊಳಕೈಯಿಂದ ಕಿವಿಗೆ ಹಿಡಿದು ಕೈ ಹಿಡಿದು ಎತ್ತುತ್ತಾ ಹಿಂದೆ ಹಿಮ್ಮುಖವಾಗಿ ಒಗಿತಾ ಇರ್ತಾನೆ. ಸರಾಗವಾಗಿ 10, 15, 20, 50 kgವರೆಗೂ ಆ ಕಲ್ಲುಗಳು ಇವೆ ನಮ್ಮಲ್ಲಿ. ಹಿಡಿಕೆ ಕಲ್ಲು ಅಂತ ಕರಿತೀವಿ. ಅವುಗಳನ್ನು ಯಾವ ಥರ ಹಿಡಿತಾ ಇದ್ದಾನೆ ನೀವು ಲಕ್ಷ್ಯವಿಟ್ಟು ನನ್ನ ಮಾಡುವಂಥ ವಿಡಿಯೋಗಳು ಸಂಪೂರ್ಣ ನೋಡಿದರೆ ನಿಮಗೆ ಪೂರ್ಣ ಮಾಹಿತಿ ಸಿಗುತ್ತೆ. ಲಕ್ಷ್ಯ ಕೊಟ್ಟು ಪ್ರಶಾಂತವಾದ ಸ್ಥಳದ ಕೂತು ನೀವು ಪೂರ್ಣ ನನ್ನ ವಿಡಿಯೋನ ವೀಕ್ಷಣೆ ಮಾಡಿ. ಆಮೇಲೆ ನಿಮಗೆ ನಾನು ಮಾಡುವಂಥ ವಿಡಿಯೋದಲ್ಲಿ ಯಾವ ಸ್ಪೆಷಲ್ ಏನು ಇರುತ್ತೆ ಅನ್ನೋದು ಪೂರ್ಣವಾಗಿ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಸ್ಕಿಪ್ ಮಾಡಬೇಡಿ, ಪೂರ್ಣ ವಿಡಿಯೋನ ವೀಕ್ಷಣೆ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ ಯಾವ ಥರ ಕಲ್ಲುಗಳನ್ನು ಕೈ ಬಳಸದೆ, ಯಾವುದೇ ಬೆರಳುಗಳನ್ನು ಬಳಸದೆ ಕೇವಲ ಮುಂಗೈಗಳಿಂದ ತೆಗೆದುಕೊಂಡು ಎತ್ತುತ್ತಿರ್ತಾನೆ. ಇದು ಕಲೆ ಮಹಾರಾಷ್ಟ್ರದಲ್ಲಿ ಇದೆ. ಹೀಗಾಗಿ ಅವನ ಬಲಕ್ಕೆ ಮತ್ತು ಆ ಕಲ್ಲುಗಳಿಗೂ ಯಾವುದೇ ಭಾಳಷ್ಟು ವ್ಯತ್ಯಾಸ ಇದೆ. ಅವನೇನು ಪೈಲಾನು ಅಲ್ಲ, ಕಸರತ್ತು ಮಾಡಿ ಹೀಗಾಗಿ ಸಾಕಷ್ಟು ಪ್ರಶಂಸೆಯನ್ನು ಗಳಿಸಿ ಹೋದಂಥ ನಿಡೋಣಿ ಗ್ರಾಮಕ್ಕೆ ಶಿವಪಾರ್ವತಿ ಜಾತ್ರೆಗೆ ಬಂದಿದ್ದರು. ಹೀಗಾಗಿ ಆ ಕಲೆಯನ್ನು ನಿಮಗೆ ತೋರಿಸ್ಬೇಕಂತೇಳಿ ಮಾಡ್ತಾಯಿದ್ದೀನಿ. ನೋಡಿ, ಹಿಂದ್ಗಡೆ ತೊಗೊಂಡು ನಮಗೆ 10-5 kgನೇ ನೆಗೋದೇ ಆಗ್ತಾಯಿಲ್ಲ ಈಗಿನ ಕಾಲಮಾನದಲ್ಲಿ. ಅಂಥ ಕಸರತ್ತು ಮಾಡುವಂಥ ಕಲೆ ಇವತ್ತು ಕೂಡ ನಿಡೋಣಿ ಗ್ರಾಮದಲ್ಲಿ ಇದೆ ಅಂಥೇಳಿ ತೋರಿಸೋದೇ ಇದೆ ನಿಡೋಣಿ ಸ್ಪೆಷಲ್ ನ್ಯೂಸಿನ ವಿಶೇಷತೆ, ಚಾನಲ್ನ ವಿಶೇಷತೆ. ಇಲ್ಲಿ ಯಾವುದೋ ರಾಜಕೀಯ ಅದು ಇದು ಹಾಳು ಮುಳು ತೋರಿಸುವಂಥದ್ದು ಚಾನಲ್ ಅಲ್ಲ. ಹೀಗಾಗಿ ರಾಜಕೀಯ ಇದ್ದರೂ ಕೂಡ ವಿಶೇಷ ಏನಾದರೂ ವ್ಯಕ್ತಿಗಳ ಪರಿಚಯ ಇದ್ದರೆ ತೋರಿಸ್ತೀನಿ ಹೊರತು ಸುಮ್ಮನೆ ಅದು ಇದು ಯಾವುದು ಹುಟ್ಟಹಬ್ಬ ಯಾವುದು ನಮ್ಮ ಚಾನಲಲ್ಲಿ ಬರಲ್ಲ. ಏನಿದ್ರೂ ವಿಶೇಷವಾದಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪುರಾತನ ದೇವಾಲಯಗಳು, ವಿಶೇಷ ವ್ಯಕ್ತಿಗಳು, ಪ್ರತಿಭೆಗಳಿದ್ದರೆ ನಮ್ಮ ಚಾನಲ್ನಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನನ್ನ ಚಾನಲ್ಗಳು ಇಷ್ಟ ಆದರೆ ನೀವು ಶೇರ್ ಮಾಡಿ ನಿಮ್ಮ ಗ್ರೂಪ್ಗಳಲ್ಲಿ. ಇನ್ನಷ್ಟು ಜನರಿಗೆ ತಲುಪುವ ಒಂದು ಧ್ಯೇಯ ಉದ್ದೇಶ ಇಟ್ಕೊಂಡು ನಾವು ಚಾನಲನ್ನು ಮಾಡಿದ್ದೀವಿ. ಹೀಗಾಗಿ ನೀವು ನೋಡ್ತಾ ಇದ್ದೀರಿ, ಈಗ ಮಹಾರಾಷ್ಟ್ರದ ಸಂಕ ಗ್ರಾಮದಿಂದ ಬಂದಂಥ ಒಬ್ಬ ಕಲಾವಿದ, ಒಬ್ಬ ಕಸರತ್ತು ಮಾಡುವುದು ಹಿಂದಿನ ಕಾಲದಲ್ಲಿ ಕೂಡ ಇತ್ತು. ಹಿಂದೆಲ್ಲ ನೀವು ನೋಡಿದ್ದೀರಿ, ಸಿಂಧೂರು ಲಕ್ಷ್ಮಣ ಅವರು ಇದ್ದರು, ನಿಡೋಣಿ ದುಂಡಪ್ಪ ಅವರಿದ್ದರು, ನಮ್ಮಲ್ಲಿ ನಾಗಪ್ಪ ತಿರ್ದಾಳ್ ಅಂತೇಳಿದ್ರು. ಅವರೆಲ್ಲ ಬ್ರಿಟಿಷರ ಕಾಲದಲ್ಲಿ ಎಲ್ಲ ಕಸರತ್ತು ಮಾಡಿದವ್ರೆ.
ಹೀಗಾಗಿ ಅಂದಿನ ಕಾಲದಲ್ಲಿ ಅದು ಅವಶ್ಯಕತೆ ಇತ್ತು. ಈಗ ಅದು ಕಲೆಯನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ನಾಳೆ ನಾವು ಇದನ್ನು ಕಲೆ ಹೇಗೆ ಸೈಜ್ಗಲ್ಲು ಸಂಗ್ರಾಮ ಕಲ್ಲು ಅಂದ್ರೇ ನೋಡಲಿಕ್ಕೆ ಸಿಗಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಈಗ ಆ ಕಲೆಯನ್ನು ನಾವು ಉಳಿಸ್ಬೇಕಾಗಿದೆ. ಅದಕ್ಕೆ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇದಕ್ಕೆ ಸಾಗುವ ಆರ್ಥಿಕ ವ್ಯವಸ್ಥೆ ಕೂಡ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಹಿರಿಯರು ಇದಕ್ಕೆ ಭಾಳಷ್ಟು ತನುಮನ ಧನವನ್ನು ಸಲ್ಲಿಸಿ ಇದನ್ನು ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಇದರ ಜೊತೆಗೆ ಕುಸ್ತಿನೂ ಕೂಡ ನಮ್ಮ ಗ್ರಾಮದಲ್ಲಿ ಆಡ್ತಾಯಿದ್ರು. ಸಾಕಷ್ಟು ಪೈಲ್ವಾನರು ಇದ್ದರು. ಹೀಗಾಗಿ ನುರಿತ ಎಲ್ಲ ಕಲಾವಿದರು ಕೂಡ ನಮ್ಮಲ್ಲಿ ಇದ್ದಾರೆ. ನೋಡಿ ಕಲ್ಲು ಯಾವ ಥರ ನೆಗ್ತಾ ಇದ್ದಾನೆ. ಯಾವುದೇ ಕೈ ಬಳಸದೆ ಬರೀ ಮೊಳಕೈಯನ್ನು ಬಳಸ್ತಾ ಇದ್ದಾನೆ. ಈಗ ನೋಡ್ತಾ ಇದ್ದೀರಿ ನೀವು ಕುಸ್ತಿ ಪಂದ್ಯಾವಳಿಗಳು ಆರಂಭವಾಗಿ ದೂರದಿಂದ ಬಂದಂಥ ಮಹಾರಾಷ್ಟ್ರ, ಸಾಂಗ್ಲಿ, ಕೊಲ್ಲಾಪುರ ಈ ಥರ ಇಲ್ಲಿ ಜಮಖಂಡಿ, ಬಾಗಲಕೋಟ ಹೀಗಾಗಿ ಸಾಕಷ್ಟು ತಂಡಗಳು ಬಂದಿವೆ ಕ್ರೀಡೆಗಳು ಆಡಲಿಕ್ಕೆ. ಹೀಗಾಗಿ ನಮ್ಮಲ್ಲಿ ಒಟ್ಟು 6, 8, 10 ದಿನವರೆಗೆ ಜಾತ್ರೆ ನಡೀತಾ ಇರುತ್ತೆ. ಹೀಗಾಗಿ ಪ್ರತಿದಿನ ಒಂದು ಕಡೆ ಕುಸ್ತಿ ನಡೆದರೆ ಒಂದು ಕಡೆ ರನ್ನಿಂಗ್ ನಡೀತಿರ್ತದೆ, ಒಂದು ಕಡೆ ಮನೋರಂಜನೆ ಕಾರ್ಯಕ್ರಮಗಳು ಸದಾ ಯಾವತ್ತೂ ನಡೀತಾ ಇರ್ತವೆ. ಹೀಗಾಗಿ ನನಗೆ ಆದಷ್ಟು ನನ್ನ ಚಾನಲ್ನಲ್ಲಿ ಈ ಶಿವಪಾರ್ವತಿ ಜಾತ್ರೆ ಅವಷ್ಟು 8 ಕಂತುಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೀನಿ. ನೀವು ಪ್ರತಿಯೊಂದು ವಿಡಿಯೋಗಳನ್ನು ಮೊದಲೇ ದಿನದಿಂದ ಹಿಡಿದು ಶಿವಪಾರ್ವತಿ ಜಾತ್ರೆಯ ಸ್ಥಾಪನೆ ಆಗೋರಿಂದ ಹಿಡಿದು ದೇವರು ಹೊಳೆಗೆ ಹೋಗುವ ಸಂದರ್ಭ ಹಾಗೂ ಎಲ್ಲವನ್ನು ನನ್ನ ಚಿತ್ರೀಕರಣ ಮಾಡಿ ಸೆರೆ ಹಿಡಿದು ಹಾಕಿದ್ದೀನಿ. ಇದೇ ಥರ ಸಹಕರಿಸಿ ಅಂತ ಹೇಳ್ತಾ ಎಲ್ಲರಿಗೂ